ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘನವೇತ ಭಾರತದ ರಾಷ್ಟ್ರಪತಿಗಳಿಗೆ ಹಾಗೂ ಘನವೇತ ರಾಜ್ಯಪಾಲರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಹಾಗೂ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಹೇಳಿಕೆಗಳ ಕುರಿತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಕಳೆದ 2-3 ವಾರಗಳಿಂದ ಸಾಮಾಜಿಕ ಜಾಲತಾಣಗಳು ಹಾಗೂ ವಿವಿಧ ಮಾಧ್ಯಮಗಳಲ್ಲಿ ನಾಜಿಯಾ ಇಲಾಹಿ ಖಾನ್ ಎಂಬ ಮಹಿಳೆ ಇಸ್ಲಾಂ ಧರ್ಮದ ಪ್ರವಾದಿ ಹಜರತ್ ಮೊಹಮ್ಮದ್ ಹಾಗೂ ಅವರ ಧರ್ಮಪತ್ನಿ ಹಜರತ್ ಆಯಿಷಾ ಅವರ ಬಗ್ಗೆ ಪದೇ ಪದೇ ಅವಹೇಳನಕಾರಿ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಎಂಬುದು ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆ ಇದ್ದು, ವಿವಿಧ ಧರ್ಮಗಳ ಜನರ ನಡುವೆ ವೈಮನಸ್ಸು, ಉದ್ವಿಗ್ನತೆ ಹಾಗೂ ಅಶಾಂತಿ ಉಂಟಾಗುವ ಆತಂಕವನ್ನ ಸೃಷ್ಟಿ ಮಾಡಿದೆ. ದೇಶದ ಏಕತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನ ಕಾಪಾಡುವ ದೃಷ್ಟಿಯಿಂದಾಗಿ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಹೇಳಿಕೆಗಳು ಕಾನೂನು ಬಾಹಿರ ಅಂತ ಕಂಡುಬಂದಲ್ಲಿ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ನಿಷ್ಪಕ್ಷಪಾತ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ತಮ್ಮ ಮುಖಾಂತರ ಘನವೇತ ರಾಷ್ಟ್ರಪತಿಗಳು ಹಾಗೂ ಘನವೇತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗ್ತಾ ಇದೆ. ಸಾರ್ವಜನಿಕವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಹೇಳಿಕೆಗಳನ್ನು ಯಾರೇ ಕೊಟ್ಟರೂ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಜರುಗಿಸಿ ರಾಜ್ಯ ಹಾಗೂ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ವಿನಂತಿಸುತ್ತೀವಿ. ತಮ್ಮಲ್ಲಿ ನಮ್ಮ ಈ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿಕೊಳ್ತೀವಿ ಅಂತ ಮುಸ್ಲಿಂ ಮುಖಂಡರು ಹಾಗೂ ಯುವಕರ ವೇದಿಕೆ ಬಾಗಲಕೋಟೆ ಅಯ್ಯೂಬ್ ಖಾನ್ ಭಾಗ್ಯವಾಡಿ ಅಧ್ಯಕ್ಷರು ಇವರು ಮನವಿ ಮಾಡಿಕೊಂಡಿದ್ದಾರೆ. ರೀತಿ ಮಾತಾಡ್ತಿದ್ದಾರೆ. ಕಾರಣ ಸರ್ಕಾರಗಳು ಹೇಳುವುದೇನೆಂದ್ರೆ, ಈ ಒಂದು ಮಹಿಳೆಯ ವಿಡಿಯೋಗಳು ಸಭೆಯಲ್ಲಿ ಮಾತಾಡಿರುವ ಟಿವಿ ಮಾಧ್ಯಮಗಳಲ್ಲಿ ಮಾತಾಡುವ ಎಲ್ಲಾ ದಾಖಲೆಗಳನ್ನು ಡಿಲೀಟ್ ಮಾಡಬೇಕು. ವಿನಾಕಾರಣ ಇಸ್ಲಾಂ ಧರ್ಮದ ವಿರುದ್ಧ ಹೇಳಿಕೆ ನೀಡುತ್ತಿದ್ದರೆ ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಗುಂಪುಗಾರಿಕೆ ಮತ್ತು ಗಲಭೆ ಆಗುವ ಸಂಭವ ಇದೆ. ಕಾರಣ ಈ ಕಾರಣದ ಹಿಂದೆ ಇದ್ದಂತ ಶಕ್ತಿ, ಆ ಶಕ್ತಿಗಳ ವಿರುದ್ಧ ನಾನು ಇವತ್ತು ಮಾತಾಡ್ಬೇಕಂತಂದ್ರೆ ನಿಮ್ಮಲ್ಲಿ ತಾಕತ್ತಿದ್ರೆ ನಮ್ಮಲ್ಲಿ ಬಯಟಿಗೆ ಬನ್ನಿ. ಇಸ್ಲಾಂ ಧರ್ಮ ಏನು ವಿನಾಕಾರಣ ಇಸ್ಲಾಂ ಧರ್ಮದ ವಿರುದ್ಧ ಹೇಳಿಕೆ ನೀಡುವುದು ಸರಿಯಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮ ಶಾಂತಿಯ ಧರ್ಮ. ಯಾವತ್ತಾದ್ರೂ ಮುಸಲ್ಮಾನರು ಇವತ್ತವರೆಗೆ ಹಿಂದೂಸ್ತಾನದಲ್ಲಿ ಆಗಲಿ ಜಗತ್ತಿನಲ್ಲಿ ಆಗಲಿ ಯಾವುದೇ ಧರ್ಮದ ವಿರುದ್ಧ ಆಗಲಿ, ಪುರಾಣ ಆಗಲಿ, ಗೀತಾ ಆಗಲಿ, ಬೈಬಲ್ ಆಗಲಿ, ವೇದ ಆಗಲಿ ನಾವು ಮಾತನಾಡಿಲ್ಲ. ಇತಿಹಾಸದ ಪುಟಗಳನ್ನು ನೋಡಿ, ಯಾವತ್ತಾದ್ರೂ ಹಿಂದೂಗಳ ದೇವಿ ದೇವತಾಗಳ ವಿರುದ್ಧ ಯಾವತ್ತೂ ಮುಸ್ಲಿಮರು ಮಾತನಾಡಿಲ್ಲ. ವಿನಾಕಾರಣ ಹಿಜಾಬ್ ಆಗಲಿ, ಟೋಪಿ ಆಗಲಿ, ಡ್ರೆಸ್ ಆಗಲಿ ನಮ್ಮ ವಿರುದ್ಧ ಪದೇ ಪದೇ ಹೇಳಿಕೆ ನೀಡುವುದು ಸರಿಯಾದ ಕ್ರಮ ಅಲ್ಲ. ಕಾರಣ ತಾವು ದೇಶದ ಅಭಿವೃದ್ಧಿಗಾಗಿ, ದೇಶವನ್ನು ಒಗ್ಗಟ್ಟಿಸಿ ದೇಶಕ್ಕಾಗಿ ಹೋರಾಟ ಮಾಡಲು ಸಮಯ ಕೊಡಿ. ಯಾಕಂತಂದ್ರೆ ಭಾರತ ದೇಶ ಎಕನಾಮಿಕಲಿ ಎಲ್ಲರಿಗಿಂತ ಹಿಂದಿದೆ. ನಮ್ಮ ಕರೆನ್ಸಿ ಎಲ್ಲರಿಗಿಂತ ಕಡಿಮೆ ರೇಟಲ್ಲಿದೆ. ಆ ಕರೆನ್ಸಿ ಬಗ್ಗೆ ವಿಚಾರ ಮಾಡಿ, ಅಖಂಡ ಭಾರತ ನಿರ್ಮಾಣ ಮಾಡೋದು ವಿಚಾರ ಮಾಡಿ. ಪದೇ ಪದೇ ಇಸ್ಲಾಮದ ಬಗ್ಗೆ ಹೇಳಿಕೆ ನೀಡುವುದು ತಾವು ಈ ದೇಶವನ್ನು ಒಡೆಯುವ ಒಂದು ಹುನ್ನಾರ ಹೊಂದಿದ್ದೀರಿ. ತಾವು ಇಸ್ಲಾಂ ಧರ್ಮದ ವಿರುದ್ಧ ಹೇಳುತ್ತಿರುವ ಹೇಳಿಕೆಗಳನ್ನು ನೋಡಿದರೆ ನೀವು ಭಾರತ ದೇಶವನ್ನು ಒಡೆಯುವ ನೀತಿಯನ್ನು ಹೊಂದಿದ್ದೀರಿ ಎಂದು ನಾವು ಪರಿಗಣಿಸಬೇಕಾಗುತ್ತದೆ. ಯಾಕಂತಂದ್ರೆ ಯಾವುದೇ ಧರ್ಮದಲ್ಲಿ ಮತ್ತೊಂದು ಧರ್ಮಕ್ಕೆ ಅಶಬ್ದಗಳನ್ನು ಮಾತಾಡುವುದು, ಕೆಟ್ಟ ಶಬ್ದಗಳನ್ನು ನಿಂದನೆ ಮಾಡುವುದು ಇರುವುದಿಲ್ಲ. ಕಾರಣ ಇಸ್ಲಾಂ ಒಂದು ಶಾಂತಿ ಧರ್ಮ ಆಗಿದ್ದು ನಾವು ಯಾವುದೇ ಧರ್ಮದ ವಿರುದ್ಧ ಆಗಲಿ, ಅವರು ದೇವಿ ದೇವತಾ ಆಗಲಿ, ಪುರಾಣ ಗೀತಾ ಆಗಲಿ, ಬೈಬಲ್ ಆಗಲಿ ಯಾವುದೇ ಧರ್ಮದ ವಿರುದ್ಧ ಮಾತನಾಡಿಲ್ಲ. ಅದು ಇತಿಹಾಸ ಇಲ್ಲ. ಕಾರಣ ತಾವು ಪದೇ ಪದೇ ಇಸ್ಲಾಂ ವಿರುದ್ಧ ಮಾತನಾಡುವುದು ನೋಡಿದ್ರೆ ನಿಮ್ಮ ಹಿಂದೆ ಒಂದು ಶಕ್ತಿ ಇದೆ. ತಾವು ದೇಶವನ್ನು ಹೊರಟಾಡುವ ನೀತಿಯನ್ನು ಹೊಂದಿದ್ದೀನಿ ಎಂದು ನಾ ಈ ಮಾಧ್ಯಮಗಳನ್ನು ಹೇಳ್ಬಿಡ್ತಿದ್ದೇನೆ. ಕಾರಣ ಇವತ್ತಿನ ದಿವಸ ಈ ಎಲ್ಲ ಬಂಧುಗಳು ಹುಟ್ಟು ಕಾರಣದಿಂದಲೇ ಸೌದಿಯವರು ನಾಜಿಯಾ ಇಲಾಹಿ ಖಾನನ್ನು ಬಂಧನಿಗೆ ಒಳಪಡಿಸಬೇಕು ಹಾಗೂ ಈತನನ್ನು ಮಾಡಿದ ವಿಡಿಯೋಗಳು ಮತ್ತು ಎಲ್ಲ ಪೇಪರ್ ಆಗಲಿ, ಇವುಗಳಾಗಲಿ, ಜಾಹಿರಾತುಗಳಲ್ಲಿ ನೀಡಿದ ಹೇಳಿಕೆಗಳು ಡಿಲೀಟ್ ಮಾಡಬೇಕು, ರದ್ದುಪಡಿಸಿ. अस्सलामु अलैकुम व रहमतुल्लाहि व बरकातुहू। मैं एक नारे लगाता हूँ, सब लोग बुलंद आवाज से भी नारे लगाना है, इसलिए कि लब्बैक या रसूल अल्लाह हमारी जान से भी प्यारी है। कह दो सुभान अल्लाह। बेशक तो सब लोग 5 मिनट तक ये नारा गूंजे और नाजिया हरामी के कलीजे तक फट जाए, उसके नारे लगा करके हम लगाए उसका कलीजा। ऐसे नारा लगाए कि नाजिया हरामी जहां कहीं भी बैठी है वो मलऊन, वो शैतान, वो खबीस, हमारी आपकी आवाज से उनका कलीजा फट जाए। वो हरामी नाजिया की ऐसी आवाज से आप नारा गूंजे।
کہو لبیک یا رسول اللہ، لبیک یا رسول اللہ، بولو لبیک یا رسول اللہ، لبیک یا رسول اللہ، لبیک یا رسول اللہ، لبیک یا رسول اللہ۔ آپ سلامت ہیں، دونوں ہاتھوں کو اٹھا کر کے لہراؤ، تاؤ میں کہہ دو لبیک یا رسول اللہ، 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 لبیک یا رسول اللہ۔ عاشقان رسول، اگر میرے رسول کریم صلی اللہ علیہ وسلم کی عزت سلامت نہیں ہے تو ہماری آپ کی زندگی سلامت نہیں ہے۔ یہ بات یاد رکھنا، ہماری عزت، ہماری سلامتی اگر باقی ہے، میرے آقا سب کے آقا جناب محمد رسول اللہ صلی اللہ علیہ وسلم جیسے اگر میرے آقا علیہ الصلوۃ والسلام کی عزت سلامت نہیں ہے تو کسی مسلمان کی بھی عزت سلامت اور باقی نہیں رہے گی، یاد رکھو۔ اسی لیے آج ہم اور آپ یہاں جمع ہوئے ہیں کسی اور کے لیے نہیں۔ آج اگر کسی ذمہ دار کو یا ہندوستان کے وزیر اعظم کو یا یوگی جی کو یا کسی بڑے عہدے دار کو اگر ہم گالی دیتے ہیں یا بدتمیزی کرتے ہیں تو فوراً اریسٹ کرتے ہیں، ہمیں کہتے ہیں کہ تم دیش وہی ہو، تم کیا لوگوں کو گالی دیتے ہو، ذمہ دار کو تم گالیاں دیتے ہو، ذمہ دار کے خلاف بھوکتے ہو۔ لیکن الحمدللہ ہم مسلمان قوم ہیں، ہم کسی دھرم کو ٹھیس نہیں پہنچاتے ہیں، ہم آج تک کسی دھرم کے بارے میں غلط جملہ استعمال نہیں کیے ہیں، نہ کریں گے، اس لیے کہ یہ ہندوستان تمام دھرموں کا ہے، تمام مذہبوں کا ہے، ہم پیار چاہتے ہیں، ہم سمان چاہتے ہیں، لیکن افسوس کی بات یہ ہے ہندوستان کے گوشے گوشے میں، ہندوستان کے ہر گوشے گوشے کے اندر نازیہ حرامی کے خلاف یہ FIR درج کی گئی، لیکن ابھی تک اسے پکڑنے والا نہیں نکلا ہے، کہاں گئے ہو؟ اگر مسلمان کوئی بدتمیزی کرے، اگر مسلمان کسی کے خلاف بولے، اپنے حقوق کے خلاف، اپنے حقوق کے لیے لڑے، مسلمانوں کو سب سے پہلے اریسٹ کرتے ہیں، سب سے پہلے جیلوں میں ڈالتے ہیں۔ لیکن ان حرام کتوں کو جو تم پال کے رکھے ہو، یہ حرامی جیسے اس سے پہلے بھی نہ جانے میری نبی کی شان میں کتنی گستاخیاں کی ہے، کملیش تیواری جیسا حرامی ہمارے نبی کی شان میں گستاخی کیا۔ اسی طریقے سے نرسنگا ریڈ انہوں نے یہ سوامی نے بھی میرے نبی کی شان میں گستاخی کی۔ رام گیری جو بمبئی کا رہنے والا ہے انہوں نے بھی میرے نبی کی شان میں گستاخی کی، لیکن کہاں گئی؟ ہم حکومت سے مطالبہ کرتے ہیں، ہم حکومت سے مطالبہ کرتے ہیں کہ جتنے ناجائز باپ کی ناجائز اولادیں پورے ملک میں ہندوستان کی تہذیب کو خراب کرنے کی کوشش کرتے ہیں، ان کو لگام کیوں نہیں لگاتے، ان کو اریسٹ کیوں نہیں کرتے، ایسے ظالم اور جابر کو پھانسی کے پھندے پہ کیوں نہیں چڑھاتے؟ ہم حکومت سے یہی مطالبہ کرتے ہیں، ہم سمویدھان کے دائرے میں بات کرتے ہیں اور سمویدھان پر یقین کرتے ہیں، لیکن آج تک مسلمانوں کو انصاف نہیں مل رہی ہے، آج تک مسلمانوں کو کوئی انصاف دلانے والا نہیں ہے۔ ہر ایک پارٹی کہتا ہے مسلمان ہمارے ساتھ چلے آؤ، آواز پہ آواز اٹھائیں گے، لیکن آج کوئی آواز اٹھانے والا نہیں ہے۔ آخر کیوں ہے؟ اسی لیے مسلمانوں کان کھول کر سن لو، اپنے قائد کو لیڈر چنو، اگر کوئی کام آنے والی ہے اپنے قائد، اپنے مسلم کو چنو۔ آج سب کے سب آپ دھوکے دے کر کے ووٹ مانگتے ہیں۔ بڑے افسوس کی بات ہے تو میرے دوست اور عزیز ساتھیوں، جو نازیہ الہی حرامی جو کلکتہ کی رہنے والی ہے، وہ ملعون جنہوں نے میرے آقا علیہ الصلوۃ والسلام کی شان میں گستاخی کی اور ماں حضرت عائشہ صدیقہ رضی اللہ تعالی عنہا کی شان میں گستاخی کی ہے۔ ہم لوگ اس لیے جمع ہوئے ہیں کہ وہ نازیہ حرامی ناپاک باپ کی جو حرامی اولاد ہے جہاں کہیں بھی ہے، ہم حکومت ہند سے مطالبہ کرتے ہیں کہ اس حرامی ناجائز باپ کی ناجائز اولاد کو پکڑ کے اریسٹ کرو، اور حکومت سے ہم یہ بھی مطالبہ کرتے ہیں کہ ایسے قانون بناؤ جو کسی دھرم کے خلاف بولے اسے پھانسی کے پھندے پہ چڑھا دو۔ ایسے قانون کیوں نہیں بناتے آپ؟ ایسے قانون بناؤ جو بھی کسی دھرم کے خلاف بھوکے گا،
गंगा की तहजीब को खराब करने की कोशिश करेगा। मैं हुकूमत हिंद से मुतालबा करते हैं कि आप ऐसा कानून बनाए जो किसी धर्म के खिलाफ भूकेगा उसको फांसी के फंदे पे चढ़ाओ, आप उसे सजा दो, उनको फौरन अरेस्ट करो। तो हम हुकूमत हिंद से मुतालबा करते हैं कि वो नाजायज हरामी औलाद की बात की हरामी औलाद नाजिया को जल्द से जल्द जहां कहीं भी हो, हुकूमत हिंद से मुतालबा है कि उसे अरेस्ट करे। तो मेरे दोस्त और साथियों, हुजूर अलैहिस्सलाम की अजमत, उनकी तारीफ हलाल ही कर सकता है, कोई हरामी नहीं कर सकता। ये बात याद रखो, अज़मत मुस्तफा की तारीफ और हुजूर अलैहिस्सलाम की तारीफ वही करेगा जो हलाली माँ की हलाली औलाद होगा, और मेरे नबी की शान में वही गुस्ताखी करेगा जो हरामी माँ की हरामी औलाद होंगे। तो पता ये चला, ये नासिया की एक बात नहीं है, हजारों बाप है, ये हरामी औलाद के बाप है। इसीलिए मुसलमानों, मैं आपसे गुजारिश करता हूँ कि आप एक प्लेटफॉर्म पे आ जाओ। जो भी हिंदुस्तान की गंगजनी जबली तहजीब को खराब करने की कोशिश करते हैं, हमें उसे छोड़ने की पूरी तैयारी करें। अगर कोई किसी धर्म के खिलाफ बोलता है, हर एक की जिम्मेदारी है, हिंदू भाइयों की भी जिम्मेदारी है, मुसलमान भाइयों की भी जिम्मेदारी है, सिख भाइयों की जिम्मेदारी है कि आप किसी धर्म को ठेस मत पहुंचाओ। मुसलमानों का यही कहना है, अहले इल्म का यही कहना है, कुरान हमारा यही फरमाता है, लकुम दीनुकुम वलिय दीन, कि तुम्हारा दीन तुम्हारे लिए है, हमारा दीन हमारे लिए है। किस बात ने तुझे इस्लाम के खिलाफ बोलने की ताकत दी है? किसने ताकत दी है? किसने तुम्हें बोलने की जरूरत दी है कि तुम इस्लाम के खिलाफ बोलो? अरे हम किसी के खिलाफ नहीं बोलते, हमारा दीन हमारे लिए मुबारक हो, तुम्हारा दीन तुम्हारे लिए मुबारक हो। इसीलिए मेरे दोस्त और अजीज साथियों, इस शेर के साथ मैं अपनी बातों को खत्म करता हूँ। ये शेर इन नाजिया हरामी के कानों तक पहुंचा दो और ऐसी आवाज से बाद में नारे लगाओ कि नाजिया के कलीजा फट करके, उसका कलीजा उड़ जाए फट करके, ऐसे नारे लगाओ। तो शायर कहता है, ये हरामी औलाद की बेटी है, इनकी एक बाप नहीं है। जो भी मेरे नबी के खिलाफ शान में भूखता है ना, ये बात याद रखना मुसलमानों, मेरे नबी की शान में जो भी भूखता है, समझ जाना कि उसके एक बाप नहीं है, हजारों बाप है। तो शायर कहता है, अबे नाजिया हरामी कान खोल कर सुन लो, मीडिया वालों के ताल्लुक से मैं कहता हूं उनके तक पहुंचा दो मेरी बात, और नाजिया हरामी से कह दो कि तू जिंदगी में कभी शाद नहीं हो सकता। कहते सुभान अल्लाह, सुभान अल्लाह। नाजिया हरामी के कानों पर मेरी आवाज पहुंचनी चाहिए। शायर कहता है, तू जिंदगी में कभी शाद हो नहीं सकता, तू जिंदगी में कभी शाद हो नहीं सकता, खुदा के कहर से कभी आजाद हो नहीं सकता। तू जिंदगी में कभी शाद हो नहीं सकता, खुदा के आजाद से तू आजाद हो नहीं सकता। मेरे रसूल की जो गुस्ताखी करता है, वो एक बाप की औलाद हो नहीं सकता। जो मेरे रसूल की जात में गुस्ताखी करता है, वो एक बाप की औलाद हो नहीं सकता।